ಪಾಪ ಅವರ ನಾಯಕರುಗಳೇ ಅನೇಕರು ಜನ ಒಟ್ಟಾಭಿಪ್ರಾಯ ಇದೆ. ಈ ರಾಜ್ಯದ ಸುಭದ್ರವಾದಂತ ಒಂದು ಒಳ್ಳೆ ಸರ್ಕಾರ ಇರ್ಬೇಕಾಗ್ತದೆ, ಪದೇ ಪದೇ ಚುನಾವಣೆಗಳು ಅಷ್ಟು ಸೂಕ್ತವಾಗಿರೋದಿಲ್ಲ ಅಂತಕ್ಕಂತ ಮಾತಾಡ್ತಾರೆ. ಕುಮಾರಸ್ವಾಮಿಗೆ ಹಳು ಯಾಕೆ ಬಂತು ಅಂತ ನಮಗೂ ನಾನು ಅರ್ಥ ಆಗ್ತಾ ಇಲ್ಲ. ಅವ್ರು ಯಾವಾಗ ಒಂದು ಖರ್ಚು ಇಟ್ಕೊಂಡೆ ಅಳ್ತಾ ಇರ್ತಾರೆ. ಖರ್ಚು ಇಲ್ದೆ ಹತ್ ಬಿಟ್ರೆ ನಾವು ಒಪ್ಕೋಬೇಕು, ಇದು ಖರ್ಚು ಇಲ್ದೆ ಹತ್ತಿದ್ದಾರೆ ಅಂತ. ಈ ಖರ್ಚು ಇಟ್ಕೊಂಡು ಇಲ್ಲ ನನ್ಗೆ ಹಿಂಗ ಆಗ್ಬಿಡ್ತು, ಅನ್ಯಾಯ ಆಯ್ತು ಅಂತ ಹೇಳ್ತಾರೆ. ಒಂದ್ ಕಡೆ ಹಂಗೆ ಹೇಳ್ತಾರೆ, ಇನ್ನೊಂದ್ಸರಿ ಹೇಳ್ತಾರೆ ಇಲ್ಲ ಈ ಸರ್ಕಾರನ ನಾನು ಬಿಡಿಸಲ್ಲ, ಈ ಸರ್ಕಾರ ಮುಂದುವರಿಲ್ಲ, ನಮ್ಗೆ ಎಲೆಕ್ಷನ್ ಬರಕ್ಕಾಗಲ್ಲ. ದೇವೇಗೌಡ ಹೇಳ್ತಾರೆ ನಮ್ಮ ಹತ್ರ ಹಣ ಇಲ್ಲಪ್ಪ, ನಾವ್ ಎಲೆಕ್ಷನ್ ಹೋಗಕ್ಕಾಗಲ್ಲ, ನಾವು ಮುಂದೆ ಚುನಾವಣೆಗೆ ನಾವು ಹೋಗ್ತೀವಿ, ಮುಂದೆ ಬರೋ ಸಾರ್ವತ್ರಿಕ ಚುನಾವಣೆ ಹೋಗ್ತೀವಿ, ಬೈ ಎಲೆಕ್ಷನ್ಗೆ ಹೋಗಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ನಮ್ಗೆ ಹೇಳ್ತಾ ಇರ್ತಕ್ಕಂಥ 15 ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡಿದೀವಿ ಅಂದ್ರೆ ಈಗ ಹೊಸಕೋಟೆ 100ಕ್ಕೆ ಗೆಲ್ತೀವಿ. ನಾನು ದಿನನಿತ್ಯ ಅಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ರು ರಣರಂಗದಲ್ಲಿ ನೋಡ್ಕೊತೀರಿ MTV ಅಂದ್ರು. ರಣರಂಗದಲ್ಲಿ ಈಗ ನೋಡ್ಬೇಕು, ನೀವ್ ಯಾವಾಗ ನೋಡಿದಲ್ಲ ಚುನಾವಣೆ ಗೆಲ್ಲೋದು ನಾವು. ಇವತ್ತು ನಿಮ್ ಡಿ ಕೆ ಶಿವಕುಮಾರ್ ಯಾವ ರಣರಂಗದಲ್ಲಿ ನೋಡ್ಕೋತಾರೆ? ಡಿ ಕೆ ಶಿವಕುಮಾರ್ MTV ಯಾವುದೇ ಕಾರಣಕ್ಕೆ ಸೋಲ್ಸಕ್ ಸಾಧ್ಯ ಇಲ್ಲ. KR ಪೇಟೆ ಕಷ್ಟ ಉಳಿಸುತ್ತೀವಿ. ರಾಷ್ಟ್ರದ ಅಭಿವೃದ್ಧಿ ನೋಡ್ತಾರೆ. ಏನ್ ಅಭಿವೃದ್ಧಿ ಮಾಡಿದ್ದೀರಿ? 1, 2, 3, 4 ಒಂದು ಪಟ್ಟಿ ಹೇಳ್ರಿ ನೋಡೋಣ. ಏನ್ ಅಭಿವೃದ್ಧಿ ಮಾಡಿದಿರಿ? ಸರ್ಕಾರ ಅಭಿವೃದ್ಧಿ, ಸ್ಥಿರ ಸರ್ಕಾರ ಅಭಿವೃದ್ಧಿ ಹೇಳಿ ನೋಡೋಣ. ಒಂದು 4 ಏನೇನೋ ಮಾತಾಡ್ಬಿಡಿ. ಚೀನಾರಾಮ್ ಅವರಿಗೆ ನೇರವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ 5 ವರ್ಷಗಳಿಲ್ಲ ಯಾವ್ದು ಸಮಸ್ಯೆಗಳಿದೆ ನಿಮಗೆ? ನಿಮಗೆ ಸಮಯನೇ ಗೊತ್ತಿಲ್ಲ ಮಾತಾಡ್ತಾರೆ ನೀವು. ಕೆಲಸ 5 ವರ್ಷ ಅಧಿಕಾರ ಮಾಡಿದಂತ ಸಿದ್ದರಾಮಯ್ಯನವರು ಚೀನಾರಾಮ್ ಅವರೇ ಇವರು ಸುಮ್ನೆ ಏನೋ ಕತೆ ಕಾಣ್ತಾರೆ ನೋಡ್ರಿ. EVM ಮಿಷಿನ್ ಅವಾಗಲೇ ಶುರು ಮಾಡ್ಬಿಟ್ರು. EVM ಮಿಷಿನ್ ಕಡೆ ಅದಕ್ಕೆ ಅದೇನು ಗೆಲ್ತಾರಂತೆ. ಹಂಗಂದ್ರೆ ನೀವ್ ಯಾಕೆ ಸೋತ್ರಿ? ಲೋಕಲ್ ಬಡಿಗಳಲ್ಲಿ ಗೆಲ್ತೀವಿ, ಸೋಲ್ತೀವಿ. ಗೆದ್ಬಿಟ್ರೆ EVM ಮಿಷಿನ್ ಬಂದ್ಬಿಡ್ತಾ. EVM ಮಿಷಿನ್ ಯಾಕೆ ಕೆಲಸ ಮಾಡಿಲ್ಲ ಲೋಕಲ್ ಬಡಿಯಲ್ಲಿ? ಇವೆಲ್ಲ ಕತೆ ಕಾಂಗ್ರೆಸ್ ಅವ್ರ ಕತೆ ಕಟ್ಟಿ ದೇಶದ ಸಂಪೂರ್ಣ ದೇಶದ ಅಭಿವೃದ್ಧಿಯನ್ನು ನಾನು ಚೀನಾರಾಮ್ ಅವರಿಗೆ ವಿಭಜನೆ ಮಾಡಿದವರು ಚೀನಾರಾಮ್ ಅವರೇ ದೇಶದ ಅಭಿವೃದ್ಧಿ ಅಂತಂದ್ರೆ ಬಾಹ್ಯವಾಗಿರ್ತಕ್ಕಂಥ ಭಯೋತ್ಪಾದಕರನ್ನ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ವಿಚಾರ ಗೊತ್ತಾ? ನೋಟ್ ಅಮಾನೀಕರಣ, ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಬನ್ನಿಯಲ್ಲಿ ಅತಿವೃಷ್ಟಿ ತೋರಿಸ್ತೀವಿ ನಿಮ್ಗೆ. ಮುಗಿಸ್ತೀನಿ. ಇವರು ಚಾಣಕ್ಯ ಅಂತೀನಿ. ರಬ್ಬರ್ ಸ್ಟಾಂಪ್ ಎಲ್ಲ ಬಿಟ್ಟುಬಿಟ್ಟು ಹಿಂದ್ಗಡೆ ಬಿಟ್ಟುಬಿಟ್ಟು ಅವ್ರನ್ನ ನಿಮ್ಮ ರಾಜಕೀಯ ನಿಮಿಷ ಉತ್ತರ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಅಂತಕ್ಕಂಥ ಪರಿಜ್ಞಾನ ಇಲ್ಲ ಅವ್ರಿಗೆ. ಇವತ್ತು ಪರಿಜ್ಞಾನ ಯಾಕಿಲ್ಲ ಅಂತಂದ್ರೆ ಇವಾಗ ಮತದಾರರ ನೀವು ದುಡ್ಡು ಕೊಟ್ಟು ಗೆಲ್ತಾರೆ ಅಂತ ಮತದಾರರಿಗೆ
ಭಿನ್ನಮತೀಯರು ಅಂತ ಅನ್ಸ್ಕೊಂಡವ್ರು, ಅನರ್ಹ ಅನ್ಸ್ಕೊಂಡವ್ರು, ಅವ್ರನ್ನ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅವ್ರು ಹೇಳ್ತಾರೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಇವರು, ಎಲ್ಲ ಮಾಡಕ್ಕಾಗಲ್ಲ ಅಂತ ಬಿಟ್ಕೊಡ್ರಿ ನೀವು. ನಿಮ್ಗೆ ಬೇಕಾಗಿ 3ನೇ ಸ್ಥಾನಕ್ಕೆ ಹೋಗ್ತಾರೆ. ವೀಕ್ಷಕರ, ಇದು ಇವತ್ತಿನ ಸ್ಟೋರಿ.